ನಮಸ್ಕಾರ ಕರ್ನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಏನಪ್ಪ ಇವತ್ತಿನ ಒಂದು ಲಾಗ್ನ ವಿಶೇಷ ಅಂತಂದರೆ, ನಾವು ಬಂದಿದ್ದೀವಿ ಇವತ್ತು ಶ್ರೀ ಶರಣಬಸವೇಶ್ವರ ದೇವಸ್ಥಾನ ಕಲಬುರಗಿಯನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿದ್ದೀವಿ. ಬನ್ನಿ, ಕಲಬುರಗಿಯ ಒಂದು ಶರಣಬಸವೇಶ್ವರ ದೇವಸ್ಥಾನ ಹೇಗಿರುತ್ತೆ, ಆ ದೇವಸ್ಥಾನದ ಇತಿಹಾಸ ಏನು, ದೇವಸ್ಥಾನದ ಬಗ್ಗೆ ಇರುವಂತಹ ಪರಂಪರೆ ಏನು, ಈ ದೇವಸ್ಥಾನವನ್ನು ಇಲ್ಲಿ ಕಟ್ಟಿಸಿದ್ದಕ್ಕೆ ಎಲ್ಲವನ್ನು ಕೂಡ ಈ ಒಂದು ಲಾಗಲ್ಲಿ ನೋಡೋಣ. ಗುರು ಇವ್ರ ಜನನ ಆಗಿದ್ದು ಇಂದಿನ ಸಿಂದಗಿ ತಾಲೂಕಿನ ಗೊರವಗುಂಡಿಗೆ ಅನ್ನುವಂಥ ಗ್ರಾಮದಲ್ಲಿ, ಅವರ ತಾಯಿಯ ತವರು ಮನೆಯಲ್ಲಿ. ಅಲ್ಲಿಂದ ಶರಣಬಸವೇಶ್ವರ ಅವರ ಒಂದು ಬಾಲ್ಯ ಎಲ್ಲ ಕಳೆದಿದ್ದು ಇಂದಿನ ಜೇವರ್ಗಿ ತಾಲೂಕಿನ ಅರಳಗುಂಡಿಗೆ ಅನ್ನುವಂಥ ಗ್ರಾಮದಲ್ಲಿ. ಅವರ ಒಂದು ಸ್ವಂತ ಊರು ಅರಳಗುಂಡಗಿ. ಗುರು ಈ ಒಂದು ದೇವಸ್ಥಾನದ ಇತಿಹಾಸವನ್ನು ನೋಡೋದಾದರೆ, ಶ್ರೀ ಶರಣಬಸವೇಶ್ವರವರು ಸಂಗಪ್ಪ ಮತ್ತು ಮಲ್ಕಮ್ಮ ಅನ್ನುವಂಥ ಶರಣ ದಂಪತಿಗಳ ಉದರದಲ್ಲಿ ಜನಿಸ್ತಾರೆ. ಅದು ಬಂದ್ಬಿಟ್ಟು 1746ನೇ ಇಸ್ವಿಯಲ್ಲಿ ಇಂದಿನ ಗುಲ್ಬರ್ಗ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಅರಳಗುಂಡಗಿ ಅನ್ನುವಂತಹ ಗ್ರಾಮದಲ್ಲಿ ಇವರು ಜನನವನ್ನು ಹೊಂದ್ತಾರೆ. ಮೂಲತಃ ಕೃಷಿ ಕುಟುಂಬದವರಾಗಿದ್ದಂತಹ ಶರಣ ದಂಪತಿಗಳು ಶರಣಬಸವೇಶ್ವರರವರಿಗೆ ಎಲ್ಲ ವಿದ್ಯೆ ಜ್ಞಾನವನ್ನು ಕೊಟ್ಟು ಬೆಳೆಸ್ತಾರೆ. 6ರಿಂದ 8ನೇ ವಯಸ್ಸಿನ ನಡುವೆ, ಅಂದರೆ ಬರೀ 2 ವರ್ಷಗಳಲ್ಲಿ ಗುರು, ಲಿಂಗ, ಜಂಗಮ ಅನ್ನುವಂತಹ ಎಲ್ಲ ಜ್ಞಾನವನ್ನು ಶ್ರೀ ಶರಣಬಸವೇಶ್ವರವರು ಪಡೆದುಕೊಳ್ತಾರೆ. ಹೀಗಾಗಿ ಅವರನ್ನು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ, ಹೆಚ್ಚಿನ ಒಂದು ಜ್ಞಾನಕ್ಕಾಗಿ ಕಲಕೇರಿಯ ಮರುಳಾರಾಧ್ಯರ ಹತ್ರ ಕಳಿಸ್ತಾರೆ. ಕಲಕೇರಿಯ ಮರುಳಾರಾಧ್ಯರು ಈ ಶರಣಬಸವೇಶ್ವರರವರನ್ನು ನೋಡಿದಾಗ, ಈ ಹುಡುಗನಿಗೆ ಕಲಿಸುವುದು ಏನೂ ಇಲ್ಲ, ಈ ಹುಡುಗ ಈಗಾಗಲೇ ಯಾವ ಜ್ಞಾನವನ್ನು ಪಡೆದುಕೊಳ್ಳಬೇಕು, ಗುರು, ಲಿಂಗ, ಜಂಗಮ ಎಲ್ಲವನ್ನು ಕೂಡ ಪಡೆದುಕೊಂಡಿದ್ದಾನೆ ಅಂತ ಹೇಳಿ ಈ ಶರಣಬಸವೇಶ್ವರರವರ ಜ್ಞಾನಕ್ಕೆ ಮರುಳಾಗ್ತಾರೆ. ಈ ಕಾರಣಕ್ಕಾಗಿಯೇ ಕರ್ನಾಟಕದ ಯಾವುದೇ ಶರಣಬಸವೇಶ್ವರರ ದೇವಸ್ಥಾನಕ್ಕೆ ಹೋದರೂ ಕೂಡ ನಿಮಗೆ ಗರ್ಭ ದೇವಸ್ಥಾನದಲ್ಲಿ 2 ಮುಖಗಳಿರುವ ದೇವರು ಕಾಣಿಸ್ತಾನೆ. ಒಂದು ಕಡೆ ಶರಣಬಸವೇಶ್ವರರಾದರೆ, ಇನ್ನೊಂದು ಕಡೆ ಮರುಳಾರಾಧ್ಯರವರು. ಗುರು ಮತ್ತು ಶಿಷ್ಯ ಇಬ್ಬರೂ ಕೂಡ ಜೊತೆಗೆ ಇರುವಂಥದ್ದು. ಈ ಕಾರಣಕ್ಕಾಗಿಯೇ ಈ 2 ಮೂರ್ತಿಗಳನ್ನು ದೇವಸ್ಥಾನಗಳಲ್ಲಿ ಇಡೋದು. ಶರಣಬಸವೇಶ್ವರವರು ಚಿಕ್ಕ ವಯಸ್ಸಿನಿಂದಲೇ ದಾನ, ಧರ್ಮ, ಬಡವರನ್ನು ಕಂಡ್ರೆ ಮಿಡಿತಾ ಇದ್ದಂತಹ ಹೃದಯ, ಈ ರೀತಿಯ ಒಂದು ಗುಣಗಳನ್ನು ಬೆಳೆಸ್ಕೊಂಡು ಬೆಳೀತಾ ಬರ್ತಾರೆ. ಮುಂದೆ ಅದೇ ರೀತಿ ಬಂದಂಥ ಶರಣಬಸವೇಶ್ವರವರು ತಮ್ಮ ಹೊಲದಲ್ಲಿದ್ದಂತಹ ಕಾಳು ಕಡಿ ಅಂತಾರಲ್ಲ, ಈ ಧಾನ್ಯಗಳನ್ನೆಲ್ಲ ದನಗಳಿಗೆ ತಿನ್ನೋದಕ್ಕೆ ಅಥವಾ ಪಕ್ಷಿಗಳಿಗೆ ತಿನ್ನೋದಕ್ಕೆ ಎಡೆ ಮಾಡಿ ಕೊಡ್ತಾರೆ. ಅಂದರೆ ನಾವೆಲ್ಲ ಈಗೆಲ್ಲ ಏನು ಮಾಡ್ತೀವಿ ಅಂತಂದರೆ, ನಮ್ಮ ಹೊಲದಲ್ಲಿ ಏನಾದರೂ ಆಕಳುಗಳು ಅಥವಾ ದನಗಳು ಬಂದರೆ ಹೊಡೆದೋಡಿಸ್ತೀವಿ. ಪಕ್ಷಿಗಳು ಬಂದರೆ ಡಬ್ಬಿಯನ್ನು ಕಟ್ಟಿಬಿಟ್ಟು ಅದಕ್ಕೆ ಕೋಲನ್ನು ಬಾರಿಸೋ ಮುಖಾಂತರ ಅವುಗಳನ್ನು ಅಲ್ಲಿಂದ ಓಡಿಸ್ತೀವಿ. ಆದರೆ ಶರಣಬಸವೇಶ್ವರರವರು ಹಾಗಿರಲಿಲ್ಲ. ಹಕ್ಕಿಗಳು ಬರಲಿ ಅಂತಲೇ ಅಲ್ಲಿ ಯಾವುದೇ ರೀತಿ ಶಬ್ದ ಆಗದೆ ಇರೋ ಥರ ನೋಡ್ಕೋತಾ ಇದ್ರು. ಮತ್ತು ದನಗಳು ಬಂದು ತಮ್ಮ ಹೊಲದಲ್ಲಿ ಮೈಲಿ ಅಂತ ಹೇಳ್ಬಿಟ್ಟು ದನಗಳಿಗೆ ಹೊಡಿತಾನೇ ಇರಲಿಲ್ಲ. ಹೊಟ್ಟೆ ತುಂಬ ಮೈಕೊಂಡು ಹೋಗಲಿ, ಉಳಿದಿದ್ದು ಮಾತ್ರ ನನಗಿರಲಿ ಅನ್ನುವಂಥ ಒಂದು ಮನೋಭಾವನೆ ಶ್ರೀ ಶರಣಬಸವೇಶ್ವರವರಲ್ಲಿ ಇತ್ತು. ಕಾರಣಕ್ಕಾಗಿ ಇವರನ್ನ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಅಂತ ಕರೆಯೋದು. ಮುಂದೆ ಅದೇ ರೀತಿ ಮಾಡ್ತಾ ಇದ್ದಂತಹ ಶರಣಬಸವೇಶ್ವರರನ್ನ ನೋಡಿದಂಥ ಅವರ ಅಣ್ಣ ತಮ್ಮಂದಿರು, ಈ ರೀತಿ ಆದರೆ ಇವರು ನಮಗೆ ಹೊಲ ಮನೆ ಏನೂ ಉಳಿಸೋದಿಲ್ಲ, ಇದೇ ರೀತಿ ದಾನ ಧರ್ಮ ಅಂತ ಮಾಡ್ತಾ ಇರ್ತಾರೆ, ಇವರನ್ನು ಮನೇಲಿ ಇಟ್ಕೊಳ್ಳೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಮನೆಯನ್ನು ಇಬ್ಬಾಗ ಮಾಡ್ತಾರೆ, ಅಂದರೆ ಬೇರೆ ಮಾಡ್ತಾರೆ. ಬೇರೆ ಮಾಡಿದಾಗ ಶರಣಬಸವೇಶ್ವರವರು ಮದುವೆ ಆಗ್ತಾರೆ. ಮದುವೆ ಆದಮೇಲೂ ಕೂಡ ಇದೇ ರೀತಿ ದಾನ ಧರ್ಮವನ್ನು ಮಾಡ್ತಾ ಸಾಕ್ತಾರೆ. ಮುಂದೆ ಒಂದು ದಿನ ಶರಣಬಸವೇಶ್ವರವರು ಕಲ್ಯಾಣವನ್ನು ನೋಡಬೇಕು ಅಂತ ಹೇಳ್ಬಿಟ್ಟು ಬಸವ ಕಲ್ಯಾಣದ ಕಡೆಗೆ ಸಂಚಾರವನ್ನು ಮಾಡ್ತಾರೆ. ಬಸವ ಕಲ್ಯಾಣದ ಕಡೆ ಹೋಗ್ತಾ ಇರಬೇಕಾದ್ರೆ ದಾರಿಯ ಮಧ್ಯದಲ್ಲಿ ಪ್ರತಿ ಊರಿನ ಜನ ಕೂಡ ಶ್ರೀ ಶರಣಬಸವೇಶ್ವರರವರನ್ನು ನೋಡಿಬಿಟ್ಟು, ಬನ್ನಿ ಗುರುವೇ, ನಮ್ಮ ಮನೆಗೆ ಬನ್ನಿ, ಬನ್ನಿ ಮಹಾದಾಸೋಹಿ, ನಮ್ಮ ಮನೆಗೆ ಬನ್ನಿ ಅಂತ ಹೇಳ್ಬಿಟ್ಟು ಶರಣಬಸವೇಶ್ವರರಿಗೆ ಆತಿಥ್ಯವನ್ನು ಕೊಡ್ತಾ ಇರ್ತಾರೆ. ಪ್ರತಿ ಊರಲ್ಲೂ ಕೂಡ ಇದೇ ರೀತಿ ಆತಿಥ್ಯ ಮರ್ಯಾದೆ ಸಿಗ್ತಾ ಇರುತ್ತೆ ಶರಣಬಸವೇಶ್ವರರಿಗೆ. ಕೊನೆಗೆ ಶಿರ್ಸಿಗೆ ಅನ್ನುವಂಥ ಗ್ರಾಮಕ್ಕೆ ಬರ್ತಾರೆ. ಶಿರ್ಸಿಗೆ ಅನ್ನುವಂಥ ಗ್ರಾಮದಲ್ಲಿ ದೊಡ್ಡಪ್ಪ ಗೌಡರನ್ನು ಭೇಟಿ ಆಗ್ತಾರೆ. ದೊಡ್ಡಪ್ಪ ಗೌಡರನ್ನು ಭೇಟಿಯಾದಂತಹ ಶರಣಬಸವೇಶ್ವರರು ಒಂದು ದಿವಸ ಅವರ ಮನೆಯಲ್ಲಿ ತಂಗ್ತಾರೆ. ಈ ರೀತಿ ಒಂದು ದಿವಸ ಇದ್ದಂಥ ಶರಣಬಸವೇಶ್ವರರವರನ್ನು ನೋಡಿ ತುಂಬ ಶಕ್ತಿವಂತ, ಜ್ಞಾನವಂತ ಅಂತ ಹೇಳ್ಬಿಟ್ಟು ದೊಡ್ಡಪ್ಪ ಗೌಡರು ಅವರನ್ನು
ಮುಂದೆ ಹೋಗೋದಕ್ಕೆ ಬಿಡೋದಿಲ್ಲ. ಇಲ್ಲಿಯೇ ಇರಿ, ನೀವು ಬಸವ ಕಲ್ಯಾಣಕ್ಕೆ ಹೋಗೋದು ಬೇಡ, ಈ ನಗರವನ್ನೇ ಕಲ್ಯಾಣವನ್ನಾಗಿ ಮಾಡಿ ಅಂತ ಹೇಳ್ಬಿಟ್ಟು ಅವರನ್ನು ಇಲ್ಲಿಯೇ ಇರಿಸ್ಕೋತಾರೆ. ನೀವು ಕಲ್ಯಾಣಕ್ಕೆ ಹೋಗೋದು ಬೇಡ, ಈ ನಗರವನ್ನೇ ಕಲ್ಯಾಣವನ್ನಾಗಿ ಮಾಡಿ ಅಂತ ದೊಡ್ಡಪ್ಪ ಗೌಡರು ಹೇಳಿದ್ದ ಕಾರಣಕ್ಕಾಗಿ ಶರಣಬಸವೇಶ್ವರವರು ಶಿರ್ಸಿಗಿ ಗ್ರಾಮದಲ್ಲೇ ಉಳ್ಕೋತಾರೆ. ನಂತರ ದೊಡ್ಡಪ್ಪ ಗೌಡರು ತಮ್ಮ ಒಂದು ಕಾಲ ನಂತರ ಶಿರ್ಸಿಗಿಯಿಂದ ಗುಲ್ಬರ್ಗ ನಗರಕ್ಕೆ ಅಂದರೆ ಇಂದಿನ ಕಲಬುರಗಿ ನಗರಕ್ಕೆ ವಲಸೆ ಬರ್ತಾರೆ. ಅವ್ರ ಜೊತೆಯಲ್ಲಿ ಶರಣಬಸವೇಶ್ವರವರು ಕೂಡ ಬರ್ತಾರೆ. ಬಂದು ಕೊನೆಗೆ ಇಲ್ಲಿಯೂ ಕೂಡ ಸಾಕಷ್ಟು ದಾಸೋಹ ಕಾರ್ಯಗಳನ್ನು ಮಾಡ್ತಾರೆ, ದಾನಗಳನ್ನು ಮಾಡಿ ಕೊನೆಗೆ ಶ್ರೀ ಶರಣಬಸವೇಶ್ವರವರು ಮಾರ್ಚ್ 11, 1822ರಲ್ಲಿ ಲಿಂಗೈಕ್ಯರಾಗ್ತಾರೆ. ಲಿಂಗೈಕ್ಯರಾದಂತಹ ಒಂದು ಜಾಗವೇ ಇದು. ಇವಾಗ ನಾವು ಶ್ರೀ ಶರಣಬಸವೇಶ್ವರ ದೇವಸ್ಥಾನ ಅಂತ ಕರಿತೀವಲ್ಲ, ಅದು 1822ರಲ್ಲಿ ಲಿಂಗೈಕ್ಯರಾದ ನಂತರ ಆ ಜಾಗದಲ್ಲಿ ಅಂದರೆ ಶ್ರೀ ಶರಣಬಸವೇಶ್ವರವರ ಸಮಾಧಿಯ ಮೇಲ್ಗಡೆ ಒಂದು ಗೋಪುರವನ್ನು ಕಟ್ತಾರೆ. ಆ ಗೋಪುರವನ್ನು ಕಟ್ಟಿ ಪೂಜೆಯನ್ನು ಮಾಡಿಕೊಂಡು ಬರ್ತಾ ಇರ್ತಾರೆ. ಕಾಲಾನಂತರದಲ್ಲಿ ದೇವಸ್ಥಾನದ ಒಂದು ಬೆಳವಣಿಗೆ ಆದಂತೆ ಈ ಒಂದು ದೇವಸ್ಥಾನವನ್ನು ಇಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ. ಇನ್ನೂ ಒಂದು ವಿಶೇಷವಾಗಿರೋದೇನು ಅಂತ ಕೇಳಿದ್ರೆ, ಈ ದೇವಸ್ಥಾನವನ್ನು ಪೂರ್ತಿ ಬಂಗಾರದಲ್ಲಿ ಮಾಡಬೇಕು ಅನ್ನುವಂಥ ಒಂದು ತಯಾರಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಅದು ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಶ್ರೀ ಶರಣಬಸವೇಶ್ವರರವರ ಪವಾಡಗಳು ಏನು ಅಂತ ಕೇಳಿದ್ರೆ, ಶ್ರೀ ಶರಣಬಸವೇಶ್ವರರು ಎಷ್ಟೋ ಜನಕ್ಕೆ ಮಕ್ಕಳಾಗದೇ ಇರೋರಿಗೆ ಮಕ್ಕಳ ಒಂದು ಭಾಗ್ಯವನ್ನು ನೀಡಿದ್ದಾರೆ. ಇವರಲ್ಲಿ ಬಂದು ಧ್ಯಾನ ಮಾಡಿಬಿಟ್ಟು ಅಥವಾ ಇವರ ಸೇವೆಯನ್ನು ಮಾಡಿದ ಎಷ್ಟೋ ಜನ ಮಕ್ಕಳನ್ನು ಪಡೆದಿದ್ದಾರೆ. ಇವತ್ತಿಗೂ ಕೂಡ ಅದು ರೂಢಿಯಲ್ಲಿದೆ. ಇಲ್ಲಿ ಬಂದುಬಿಟ್ಟು ಮಕ್ಕಳಾಗದೇ ಇರೋರು ಇಲ್ಲಿ ಒಂದು ಬೇಡಿಕೆಯನ್ನು ಇಟ್ಕೊಂಡು ಮಕ್ಕಳನ್ನು ಪಡ್ಕೋತಾರೆ. ಇದು ಬಂದ್ಬಿಟ್ಟು ಶರಣಬಸವೇಶ್ವರವರು ಮಾಡಿದ ಪವಾಡ. ಇನ್ನು ಮತ್ತು ಶರಣಬಸವೇಶ್ವರರವರಿಗೆ ನೋಡೋಣ ಇವರು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಳ್ಳು ಅಂತ ಪರೀಕ್ಷೆ ಮಾಡಬೇಕು ಅಂತ ಬಂದಂಥ ಒಬ್ಬ ಗಂಡು ಮನುಷ್ಯ ಹೆಣ್ಣು ವೇಷಧಾರಿಯನ್ನು ತೊಡ್ಕೊಂಡ್ಬಿಟ್ಟು ಈ ಶರಣಬಸವೇಶ್ವರರ ಹತ್ರ ಬಂದು, ತಂದೆ ನಾನು ಬಸುರಿಯಾಗಿದ್ದೀನಿ, ನನಗೆ ಸಹಾಯ ಮಾಡಿ, ನನ್ನ ಒಂದು ಮಗುವಿನ ಬೆಳವಣಿಗೆಗಾಗಿ ಸ್ವಲ್ಪ ಸಹಾಯ ಮಾಡಿ ಅಂತ ಬಂದಾಗ ಶರಣಬಸವೇಶ್ವರರಿಗೆ ಗೊತ್ತಾಗುತ್ತೆ ಇವರು ಗಂಡಸು ಅಂತ. ಅವರನ್ನೇ ಬಸುರಿ ಮಾಡ್ತಾರೆ. ಅಂದರೆ ಗಂಡಸನ್ನು ಬಸುರಿ ಮಾಡಿದಂತಹ ಮಹಾತ್ಮ ಅಂದರೆ ದೇವರು ಶರಣಬಸವೇಶ್ವರವರು. ಇದು ಬಂದ್ಬಿಟ್ಟು ಶ್ರೀ ಶರಣಬಸವೇಶ್ವರವರು ಮಾಡಿದಂತಹ ಪವಾಡಗಳು. ಇವತ್ತಿಗೂ ಕೂಡ ಇಲ್ಲಿ ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತೆ. ಶ್ರಾವಣ ಮಾಸದಲ್ಲಂತೂ ಇಲ್ಲಿ 3ನೇ ಸೋಮವಾರ ಅಂದರೆ ಶ್ರಾವಣ ಮಾಸದ 3ನೇ ಸೋಮವಾರ ಕೂಡ ಅದ್ದೂರಿಯಾಗಿ ಜಾತ್ರೆ ನಡೆಯುವಂಥದ್ದು. ಮತ್ತು ಈ ಒಂದು ಶರಣಬಸವೇಶ್ವರ ಜಾತ್ರೆ ನಡೆಯುವ ಟೈಮ್ ಯಾವುದು ಅಂತಂದರೆ ಹೋಳಿ ಹುಣ್ಣಿಮೆಯ 5 ದಿವಸಗಳ ನಂತರ ಇಲ್ಲಿ ಜಾತ್ರೆ ನಡೆಯುವಂಥದ್ದು. ಇದು ಬಂದ್ಬಿಟ್ಟು ಶರಣಬಸವೇಶ್ವರರವರ ಒಂದು ಹಿನ್ನೆಲೆ ಆಗಿತ್ತು. ಇನ್ನು ಈ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಒಟ್ಟು 9 ಪೀಠಾಧಿಪತಿಗಳು ಬಂದೋಗಿದ್ದಾರೆ. ಇವಾಗ ಇರೋದು 9ನೇ ಪೀಠಾಧಿಪತಿಗಳು ದೊಡ್ಡಪ್ಪ ಅಪ್ಪ ಅಂತ ಹೇಳ್ಬಿಟ್ಟು. 8ನೇ ಪೀಠಾಧಿಪತಿ ಬಂದ್ಬಿಟ್ಟು ಶರಣಬಸಪ್ಪ ಅಪ್ಪ ಅಂತ ಹೇಳ್ಬಿಟ್ಟು. ದೊಡ್ಡಪ್ಪ ಅಪ್ಪ ಅವರು ಈಗ 8 ವರ್ಷದವರಾಗಿದ್ದಾರೆ ಖಾಲಿ. ಶರಣಬಸಪ್ಪ ಅಪ್ಪ ಅವರು ಸುಮಾರು ಒಂದು 78-79 ವಯಸ್ಸಿರ್ಬೋದೇನೋ ಅನಿಸುತ್ತೆ, ಆ ಒಂದು ವಯಸ್ಸಿನವರು. ಇದು ಬಂದ್ಬಿಟ್ಟು ಶರಣಬಸವೇಶ್ವರ ದೇವಸ್ಥಾನದ ಒಂದು ಹಿನ್ನೆಲೆ. ಸೊ ಗಾಯ್ಸ್, ಇಲ್ಲಿಗೆ ಈ ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಈ ಲಾಗನ್ನು ಸಜೆಸ್ಟ್ ಮಾಡಿ. ಮತ್ತು ನಿಮಗೋಸ್ಕರ ಒಳ್ಳೊಳ್ಳೆ ಲಾಗನ್ನು ತೊಗೊಂಡ್ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್ ಬಾಯ್.